ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶ್ರಾವಣ ಶನಿವಾರ ಮೊದಲನೇ ವಾರ. ಸೊ ದಾಸಪ್ಪನ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ 5 ಗಂಟೆಲೆ ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಇವಾಗ ವೆಜಿಟೇಬಲ್ ಪಲಾವ್ ಇಲ್ಲ ಕಾಳುಗೊಜ್ಜು ಕುಗ್ಗಕ್ಕೆ ಇಟ್ಟಿದ್ದೀನಿ. ಸೊ ಅನ್ನ ಸಾಂಬಾರು, ಮಾಮೂಲಿ ನುಗ್ಗೆಕಾಯಿ ಸಾರು ಮತ್ತು ಪಾಯಸ ಮಾಡ್ತಾ ಇದ್ದೀನಿ, ಮತ್ತು ಹೆಸರು ಬೇಳೆ, ಇದಿಷ್ಟು ಐಟಮ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದು ಮರಿಬೇಡಿ. ಸೊ ಈ ಸತಿ ಮೊದಲನೇ ವಾರದಲ್ಲೇ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಮತ್ತೆ ಇನ್ನು ಹಬ್ಬ ಬರುತ್ತೆ, ಮತ್ತು ಹಬ್ಬನೂ ನಾನು ಲೇಟಾಗಿ ಮಾಡ್ತೀನಿ ಮಾಮೂಲಿ ಲೇಡೀಸ್ ಪ್ರಾಬ್ಲಮಿಂದ. ಹಾಗಾಗಿ ಫಸ್ಟೇ ಪೂಜೆ ಮುಗಿಸ್ಬಿಡೋಣ ಅಂತ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದಾಸಪ್ಪರು ಬರೋ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಇರಬೇಕು. ನೋಡೋಣ ಎಷ್ಟು ಬೇಗ ಕವರ್ ಮಾಡ್ತೀನಿ ಅಂತ. ಆಲ್ರೆಡಿ ಟೈಮ್ ಆಗ್ತಾ ಬರ್ತಾ ಇದೆ, ಮಾಡೋಣ ಒಂದೊಂದೇ. ಸೊ 4 ಒಲೆ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗ್ತಿತ್ತು. ಇಲ್ಲಿ ನೋಡಿ ಸಬ್ಬಕ್ಕಿ ಬೇಯಿಸಿ ಬಸ್ತಿಕ್ಕಿದ್ದೀನಿ ಪಾಯಸಕ್ಕೆ ಹಾಕಕ್ಕೆ. ಫೇವ್ರೇಟ್ ಅಲ್ಲ? ನನ್ನ ಮಗನ ಫೇವ್ರೇಟ್ ಅದು ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿ ಪಾಯಸ ಅಂದ್ರೆ ಖಾಲಿ ಆಗೋ ತನಕ ತಿಂತಾ ಇರ್ತಾನೆ ಕಂಟಿನ್ಯೂಸ್ ಆಗಿ ಬಿಡೋದಿಲ್ಲ. ಓಕೆ, ಆಮೇಲೆ ಸಿಗ್ತೀನಿ. ಸ್ವಲ್ಪ ಬಿಸಿ ಇದೆ. ಮಾವಿ ಮಾಡ್ತಾ ಇದೀಯಾ ನೋಡಿ ನಾಮ ಹೆಂಗೆ ಸೈಡ್ಗೆ ಇಕ್ಕಿಸ್ಕೊಬಿಟ್ಟವನು. ಗೋವಿಂದ ಮಾಡೋಕೆ ಹೋಯ್ತೈತಿ ಶಾಮಿ, ನೀನು ಮಾಡೋಗು ಮಾಡೋಗು ಮಮ್ಮಿ ಮಾಡೋಗು. ಜಾಣ ಮರಿ ನೀನು ಮಾಡು ಮಾಡಪ್ಪ. ಬಗ್ಬೇಕು ಅಪ್ಪ ದೇವ್ರೆ. ಮುದ್ದು ಯಾರು ಅಪ್ಪ? ಮುದ್ದು ಮಾಮಿ ಮಾಡಂಗಾಯ್ತಲ್ಲಪ್ಪ. ಹಾಂ ಶಾಮಿ ಇವಾಗ ಮಾಮಿ ಮಾಡಿ ಗೋವಿಂದನ್ ಕೂತ್ಕೊಂಡು ಉಪದಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿದೆ. ಇವಾಗ ತಗೊಂಡು ಮಾಮಿ ಮಾಡ್ಕೊ ಬರ್ತಾನಲ್ಲಮ್ಮ ಮುದ್ದು. ಆ ಹೆಲಿಕಾಪ್ಟರ್ ತಂದ್ಬಿಟ್ಟು ಮೇಲೆ ಕಾರ್ಸ್ಬೇಡ, ಮೇಲೆ ತಂದು ಅಂದರೆ ಆರಿಸ್ಬಿಟ್ಟು ಪಕ್ಕದ ಕಾಂಪೌಂಡ್ಗೆ ಎಗ್ರಿ ಇಳಿದು ಬರ್ತಾ ಇರೋ ಅವತಾರ ನೋಡಿ ಉಳ್ದು. ಮೇಲೆ ತಂದು ಆಡಬೇಡಿ ಅಂದರೂ ಆಡ್ತಾರೆ. ನೋಡು ನೋಡು ಅವಳು ಅವತಾರ. ಒಂಚೂರಾದ್ರೂ ಹೇಳಿದ ಮತ್ತೆ ಕೇಳ್ತಾಳ. ಇವನೊಬ್ಬ ನಡಿ ಬೈ ಮುಚ್ಕೊಂಡು ಮನೆಗೆ. ಇಬ್ರು ಮೇಲೆ ಆಡ್ಬೇಡಿ ಅಂತ ಅಷ್ಟೇ ಹೇಳಿದ್ದೀನಿ. ತಗೋ ಬಂದ್ಬಿಟ್ಟು ನೀನೇ ತೋರ್ಸ್ಕೊಟ್ಟಿದ್ದು. ಸಾಂಬಾರ್ದು ಏನಸತಿ ಮೇಲಕ್ಕೆ ನೀನು ಫಸ್ಟ್ ಬಾರಿಸ್ಬೇಕು. ನಾನು ಹೇಳಿದ್ದೀನಿ ಅದು ಆ ಕಡೆ ಈ ಕಡೆ ಕಾಂಪೌಂಡ್ಗೆ ಹೋಗ್ಬಿಡುತ್ತೆ ಅಂತ. ಹೇಳಿದ ಮಾತು ಒಂಚೂರು ಕೇಳಲ್ಲ. ಒಂದು ರೀಲ್ಸ್ ಮಾಡೋಣ ಅಂದರೆ ರೀಲ್ಸ್ ಮಾಡೋಕೆ ಹೋಗಲ್ಲ. ಈ ಥರ ಮಾಡಿ ಟಾರ್ಚರ್ ಕೊಡ್ತಾರೆ. ಅವ್ನು ನಿಲ್ಸೋ, ಅವ್ನ 2 ಹಿಡ್ಕೊಂಡು ಅವ್ನು ಬಿದ್ದೋಗ್ತಾನ. ಅವನು ಇಟ್ಟಿದ್ದೀನಿ ಅಲ್ಲಿ, ಹುಷಾರಾಗಿ ಆಡಿಸ್ಬೇಕು. ನಾನು ದೇವ್ರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದಾಸಪ್ಪ ಬಂದ ತಕ್ಷಣ ಮಾಡಬೇಕು ಅಂತ ನೋಡ್ರಿ. ಎಲ್ಲ ರೆಡಿ ಮಾಡಿದ್ದೀನಿ. ಇವ್ರು ಇವಾಗ ಹೆಲಿಕಾಪ್ಟರ್ ಆಡ್ಬೇಕಂತೆ. ಮೇಲಾಡಿದ್ ಸಾಕಾಗಲ್ಲ. ಏನು ಕೊಡ್ತೀನಿ, ಸರಿಯಾಗಿ ಕೊಡ್ತೀನಿ. ಕುಂಕುಮ ಎಲ್ಲ ಹೋಯ್ತು ಅಂತ. ಸೊ ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಆಗಿದೆ ಅಡುಗೆ ಎಲ್ಲ. ಇವಾಗ ಉಪದಾನ ಮಾಡ್ಕೊಂಡು ತೊಗೊಬಂದಿದ್ರಲ್ಲ, ಅಕ್ಕಿಲಿ ಪೊಂಗಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಪೊಂಗಲ್ ಒಂದು ರೆಡಿ ಆಗಿಬಿಟ್ರೆ ಆಯಿತು. ಇನ್ನೇನಿದ್ದು ಪೂಜೆ ಮಾಡೋದಷ್ಟೇ. ನಾನು ರೆಡಿ ಆಗಿದ್ದೀನಿ, ಸ್ಯಾರಿ ಎಲ್ಲ ಹಾಕ್ಕೊಂಡು. ದಾಸಪ್ಪನ ಕರ್ಕೊಂಬರಕ್ಕೆ ಹೊರಟಿದ್ದಾರೆ ಇವಾಗ ನಮ್ಮ ಮನೆಯವರು. ಸೊ ಉಪದಾನ ಮಾಡ್ಕೊಂಡು ಬಂದು ಅಕ್ಕಿ ಇರುತ್ತಲ್ಲ, ಆ ಅಕ್ಕಿಲಿ ಪ್ರಸಾದ ಮಾಡಿ ನೈವೇದ್ಯಕ್ಕೆ ಇಡಬೇಕು. ಹಾಗಾಗಿ ಇವಾಗ ಉಪದಾನ ಮಾಡ್ಕೊಬಂದಿರೋ ಅಕ್ಕಿನ ಬೇಯಿಸಿ ಪೊಂಗಲ್ ಮಾಡ್ತಾ ಇದ್ದೀನಿ. ಇದು ರೆಡಿ ಆಗಿದ ತಕ್ಷಣ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ. ಸೊ ಅಡುಗೆ ಎಲ್ಲ ಆಗಿದೆ. ಇಲ್ಲಿ ಬಂದು ಸಾಂಬಾರು, ನುಗ್ಗೆಕಾಯಿ ಬೇಳೆ ಸಾರು ಆಗಿದೆ. ಇಲ್ಲಿ ಕೋಸಂಬರಿ, ಇಲ್ಲಿ ಪಾಯಸ, ಮತ್ತು ಇದು ವೈಟ್ ರೈಸ್ ಕೂಗ್ಸಿದ್ದೀನಿ. ಇಲ್ಲಿ ಪೊಂಗಲ್ ರೆಡಿ ಆಗ್ತಾ ಇದೆ. ಇಲ್ಲಿ ಕಾಳುಗೊಜ್ಜು ಇಲ್ಲಿದೆ. ನಾವು ಅದನ್ನೇ ಮಿಸ್ ಮಾಡಿಬಿಟ್ವಿ, ಜಾಗ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಕಾಳುಗೊಜ್ಜು ರೆಡಿ ಇದೆ. ಸೊ ಅಲ್ಲಿ ವೆಜಿಟೇಬಲ್ ಪಲಾವ್ ಇದೆ. ಇಲ್ಲಿ ವೆಜಿಟೇಬಲ್ ಪಲಾವ್. ಏನು ಹಾಂ ಹೋಗಿ ಬನ್ನಿ, ಕರ್ಕೊಬರೋದು. ಬೈಕಲ್ಲೇ ಹೋಗುವೆ, ಜಾಗ ಆಗತ್ತಾ? ಜಾಗ ಆಗುತ್ತಾ ಕೇಳ್ತೈತೆ. ಜಾಗ ಆಗತ್ತಾ ದೇವ್ರ ಇಟ್ಕೊಳಕ್ಕೆಲ್ಲ ಅಂತ ಕರ್ಕೊಬರೋಕೆ.
ಆಮೇಲೆ ಜಾಗನೇ ಇಲ್ಲ, ಇರೋ ಜಾಗದಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಬೇಕು. ನೋಡಿ ನಮ್ಮ ಮನೆ ಈ ಸತಿ ಫ್ರಿಜ್ ಹತ್ರ ಈಚೆ ಕಡೆ ಮಾಡೋಣ, ಫುಲ್ಲು ಜಾಗ ಇಲ್ಲ, ಅದಕ್ಕೆ ಫ್ರಿಜ್ ಹತ್ರ ಮನೆ ಇಟ್ಕೋಬೇಕು. ಅಡುಗೆ ಮನೆಯಲ್ಲಿ ಮನೆ ದೀಪ ಇಟ್ಕೋಬೇಕು, ರೆಡಿ ಮಾಡ್ಕೋಬೇಕು. ನಾವು ಫಸ್ಟ್ ಇಲ್ಲಿ ಮಾಡ್ತೀವಿ. ಇವಾಗ ಜಾಗ ಇಲ್ಲ, ಟಿವಿ ಸ್ಟ್ಯಾಂಡ್ ಇಟ್ಟಿದೀವಿ, ಮಿಕ್ಸಿಗಳಿದೆ, ಇಕ್ಕಟ್ಟಾಗತ್ತೆ ಜಾಗ, ಹಾಗಾಗಿ ಬೇಡ ಕಣ. 1 ಅವರ್ ಚೇಂಜ್ ಮಾಡಿದ್ರಾ? ಸುಮಾರು ಮೈಸೂರಿಂದ ತಗೊಂಡಿದ್ದೆ. ತಡಿ ಅದನ್ನ ತೆಗ್ದ್ಬಿಟ್ಟಿದ್ದು ಒಂದು ಹಾಕೋಣ ಅನ್ಬಿಟ್ಟು ಹಾಕೊಂಡು. ಈ ತರ ತುಂಬಾ ಇಷ್ಟ ದೊಡ್ಡದು. ನಾನು ಹಂಗೆ ಅನ್ಕೊಂಡೆ, ಇವಳು ಚುಚ್ಚಿಸ್ಬೇಕಲ್ಲ, ಅವಳಿಗೆ ಹಾಕ್ಬಿಟ್ಟು ಬೇರೆದು ದೊಡ್ಡದು ತೆಗಿಸ್ಕೊಬಿಡೋಣ ಅಂತ. ಅಂದ್ರೆ ಸ್ವಲ್ಪ ಟ್ರೆಂಡ್ ಇದೆ, ಆಮೇಲೆ ಏಜ್ ಆಗಿದೆ, ಇವಾಗ ಚೆನ್ನಾಗಿ ಕಾಣುತ್ತೆ. ಫೋನ್ ವಿಡಿಯೋ ಮಾಡ್ತಾಳೆ ಯೂಟ್ಯೂಬ್, ಇದು ಚುಚ್ಚಿಸ್ಕೊಳ್ಳೋಣ ನನ್ನ ಆಸೆ. ಎರಡು ಇತರ ಕಾಂತಾರ ಸುಮ್ನೆ ಹಾಕಿ ನೋಡಿದಾಗ ಚೆನ್ನಾಗ್ ಕಾಣ್ತಾ ಇತ್ತು. ಅದಕ್ಕೆ ನೋಡೋಣ ಒಂದ್ ಚುಚ್ಚಿಸ್ಕೊಳ್ಳೋಣ. ಈಗ ಕೊಡ್ತಾಳೆ. ನೋಡೋಣ ಇವಳದು ಚುಚ್ಚಬೇಕಾದ್ರೆ ನೋಡೋಣ. ಇದ್ರಲ್ಲಿ ದಸರಾ ರಜೆ ಚುಚ್ಚಿಸ್ಬಿಡೋಣ ಅಂತ. ಸೆಪ್ಟೆಂಬರ್ ಅಲ್ಲೇ ರಜೆ ಐತೆ. ಸರಿ ಹೋಗುತ್ತೆ, ಕೊಟ್ಬಿಡ. ಚಿನ್ನ ಮಾಮಿ, ಚಿನ್ನ ಸೊ ಇವಾಗ ದಾಸಪ್ಪವ್ರು ಬಂದರು, ಅವರೆಲ್ಲ ರೆಡಿ ಮಾಡ್ಕೋತಾರೆ ಒಂದೊಂದೇ. ಫಸ್ಟು ನಾಮ ಇಕ್ಕೆಲ್ಲ ರೆಡಿ ಮಾಡ್ಕೊಂಡು ಅವ್ರ ದೇವರೆಲ್ಲ ರೆಡಿ ಮಾಡಿದ್ಮೇಲೆ ನಾವು ಊಟನ ಬಡಿಸ್ಬೇಕು. ಸೊ ಹಾಗಾಗಿ ಅವ್ರು ಕೇಳಿದ್ದೆಲ್ಲ ಕೊಡ್ತಾಯಿದ್ದೀನಿ. ಸೊ ಅವ್ರು ಬಂದ ತಕ್ಷಣ ಮನೆ ಒಳಗೆ ಬರೋಕ್ಕೂ ಮುಂಚೆನೇ ಶಂಖ ಊದ್ತಾರೆ. ಅದಕ್ಕೂ ಒಂದಷ್ಟು ನನ್ನ ಮಗ ಗಾಬರಿಗೆ ಅಳ್ತಾ ಇದ್ದಾನೆ, ಅವನಿಗೆ ಏನೋ ಒಂಥರ ಭಯ, ಹಾಗಾಗಿ ಇನ್ನೂ ಅಳ್ತಾನೆ ಇದ್ದಾನೆ ಅವನು. ಅದಕ್ಕೆ ದೇವ್ರು ಮಾಮಿ ಮಾಡೋದು ಬೇಡ ಅಮ್ಮ ಬೇಡ ಅಮ್ಮ ಅಂತಿದ್ದ. ಪ್ರತಿಯೊಂದು ಅವರೇ ಮಾಡ್ಕೋಬೇಕು, ಅವ್ರು ಕೇಳಿದ್ದನ್ನು ಮಾತ್ರ ನಾವು ಕೊಡಬೇಕಷ್ಟೇ, ನಾವೇನೂ ಮುಟ್ಟಂಗಿಲ್ಲ. ಹಾಗಾಗಿ ಅವ್ರು ನಿಧಾನಕ್ಕೆ ನೀಟಾಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಕೊಡ್ತಾರೆ. ಹೋದ ವರ್ಷವೂ ಇವ್ರನ್ನೇ ಕರೆದಿದ್ದು, ಈ ವರ್ಷವೂ ಇವರನ್ನೇ ಕರೆದಿದ್ದು. ಸೊ ಮೊದಲನೇ ವಾರನೇ ಮಾಡಿ ಮುಗಿಸ್ಬಿಟ್ರೆ ಒಂಥರ ಸಮಾಧಾನ, ಇಲ್ಲಾಂದರೆ ಏನೋ ಒಂಥರ ಇನ್ನೂ ಮಾಡಿಲ್ಲ ಅನ್ನೋ ಥರನೇ ಫೀಲ್ ಆಗ್ತಾ ಇರುತ್ತೆ. ಮಾಡಿ ಮುಗಿಸ್ಬಿಟ್ರೆ ಒಂದು ಜವಾಬ್ದಾರಿ ಮುಗ್ದಂಗೆ. ಸೊ ಹಾಗಾಗಿ ಈ ಸತಿ ಮೊದಲನೇ ವಾರನೇ ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿ ಇನ್ನೊಂದು ದಾಸಪ್ಪ ಇದಾರೆ, ಅವತ್ತಿನ ದಿನ ಅವ್ರಿಗೆ ಬೆಂಡೆ ಎತ್ತಾರಲ್ಲ, ಇದಾಗ್ತಿರೋದು. ಹೌದಾ? ಫಸ್ಟು ದೀಪ ಅಂಟಿಸಿ ಅವ್ರ ಗಂಧದ ಕಟ್ಟೆ ಎಲ್ಲ ಬೆಳಗದ ಮೇಲೆ ನಾವು ಬಡಿಸ್ಬೇಕು, ಅಲ್ಲಿವರೆಗೂ ಬಡಿಸಂಗಿಲ್ಲ. ಸೊ ಪ್ರತಿಯೊಂದು ಏನು ಹೂವು ಹಣ್ಣು ಕಾಯಿ ಏನು ತಂದಿರ್ತೀವಿ ಎಲ್ಲ ಕೊಟ್ಬಿಟ್ರೆ ಅವರೇ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರಿಗೂ ನಾಮ ಎಲ್ಲ ಇಟ್ಟಾದಮೇಲೆ ಪೂಜೆ ಶುರು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇವರು. ಪ್ರತಿ ವರ್ಷವೂ ಇವರನ್ನೇ ಕರೆಸ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವಾಗಿಂದನೂ ಎಲೆಗೆಲ್ಲ ನಾಮ ಇಕ್ಕಿದ್ಮೇಲೆ ನಾವು ಬಡಿಸ್ಕೊತಾ ಹೋಗೋದು. ನಾವೇನೇನು ಮಾಡಿರ್ತೀವಿ ಅಡುಗೆ ಆ ಎಲ್ಲವನ್ನು ಬಡಿಸೋದು. ನಮ್ಮ ಕಡೆ ನಾವು ಸೀನೆ ಮಾಡೋದು ದಾಸಪ್ಪಂಗೆ. ನಾವು ಶ್ರಾವಣದಲ್ಲಿ 1 ಮಾಸ ತಿನ್ನಲ್ಲ ಪೂರ್ತಿ. ಕೆಲವರು ನಾನ್ ವೆಜ್ ಮಾಡ್ತಾರೆ ಇದಕ್ಕೆ, ಬಟ್ ನಾವು ನಾನ್ ವೆಜ್ ಮಾಡಲ್ಲ. ನಮ್ಮ ಮನೇಲಿ ಸಿಹಿ ಅಡುಗೆನೇ ಮಾಡೋದು. ಮಾಮೂಲಿ ಪಾಯಸ ಮತ್ತು ಉಪದಾನ ಮಾಡ್ಕೊಬಂದಿರೋಂತಹ ಅಕ್ಕಿಯಿಂದ ಪೊಂಗಲು, ಮತ್ತು ಅದೇ ಅಕ್ಕಿಲೇ ವೈಟ್ ರೈಸು ಮಾಡಿರ್ತೀನಿ ನಾನು. ಮತ್ತು ಕೋಸಂಬರಿ, ಕಾಳುಗೊಜ್ಜು, ಅನ್ನ ಸಾಂಬಾರು, ತರಕಾರಿ ಪಲ್ಯ ಇದಿಷ್ಟು ಮಾಡಿರ್ತೀನಿ. ಮತ್ತು ಉಪದಾನದಲ್ಲಿ ಕೊಟ್ಟಿರೋಂತಹ ದುಡ್ಡಾಗಿರ್ಬೋದು, ಮತ್ತು ಮನೇಲಿ ಪೂಜೆ ಮಾಡಿದಾಗ ಮನೆ ದೇವ್ರಿಗೆ ಅಂತ ದುಡ್ಡು ಇಕ್ಕಿರ್ತೀವಿ, ಅದು ಎಲ್ಲ ಸೇರಿಸಿ ದಾಸಪ್ಪಂಗೆ ಕೊಟ್ಟು ಕಳಿಸ್ಬಿಡ್ತೀವಿ ನಾವು. ದಾಸಪ್ಪಂಗೆ ಹೋಗಿ ಸೇರಬೇಕು, ಇಲ್ಲಾಂದರೆ ತಿರುಪತಿಗೆ ಹೋದರೆ ತಿರುಪತಿ ಹುಂಡಿಗೆ ಹಾಕ್ಬೋದು. ಸೊ ನಾನು ದಾಸಪ್ಪಂಗೆ ಕೊಟ್ಬಿಡ್ತೀನಿ. ಅವರೂ ಎಲ್ಲ ದುಡ್ಡು ಮತ್ತು ಅಕ್ಕಿ ಎಲ್ಲನೂ ತೊಗೊಂಡೋಗಿ ಅವರೂ ದೇವ್ರು ಮಾಡ್ತಾರೆ, ಹಾಗಾಗಿ ಅದಕ್ಕೆ ಬಳಕೆ ಆಗುತ್ತೆ ಅಂದ್ಬಿಟ್ಟು ಮಾಡ್ತೀವಿ. ಇವಾಗ ಊಟ ಎಲ್ಲ ಬಡಿಸಾದ ನಂತರ ಪೂಜೆ ಶುರು ಮಾಡ್ತಾರೆ. ಮತ್ತೆ ಗೋವಿಂದ ಗೋವಿಂದ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ದೇವ್ರು ಇಡೋಕ್ಕೆ ಕೆಳಗಡೆ ಅಕ್ಕಿ ಹಾಕಿರ್ತಾರೆ. ಆ ಅಕ್ಕಿನ 3 ಬೊಕ್ಸೆ ಹಾಕಬೇಕು, ಮತ್ತು ಅವರಿಂದ 3 ಬೊಕ್ಸೆ ಅವರು ತೆಗೆದಾಕ್ತಾರೆ 3 ಸತಿ.
ಈ ಥರ ತೆಗೆದು ಹಾಕ್ಕೊಳ್ಳೋದು. ಮತ್ತು ಮಾಮೂಲಿ ಅವರು ತಂದಿರ್ತಾರಲ್ಲ ಅದಕ್ಕೂ ಅಕ್ಕಿ, ಕಾಯಿ, ಬೆಲ್ಲ ಇದಿಷ್ಟು ತುಂಬಿರ್ತೀವಿ. ಅದು ಫುಲ್ಲು ತುಂಬಿ ಕೆಳಗೆ ಸುರಿದ್ರೂ ಪರವಾಗಿಲ್ಲ, ಸಮತಟ್ಟಾಗಿ ಕೈಯಲ್ಲಿ ಮಾಡಬಾರ್ದು, ಸಮ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದು ಸುರಿದ್ರೂ ಪರವಾಗಿಲ್ಲ ಅಂತ ಮೇಲಿಂದ ಸುರಿಬೇಕು ಅಕ್ಕಿನ. ಹಾಗಾಗಿ ಕೆಳಗೆ ಸ್ವಲ್ಪ ಚೆಲ್ಲೋಗಿದಾಕಿ ಕೈಯಲ್ಲೇ ತೆಕ್ಕೋತಾ ಇದ್ದೀನಿ. ಇವಾಗ ಹೋಗುವಾಗಲೂ ಒಂದು ಸತಿ ಜೋರಾಗಿ ಶಂಕನ ಕೂಗ್ಬಿಟ್ಟು ಹೋಗ್ತಾರೆ, ಮತ್ತು ಬರುವಾಗಲೂ ಕೂಗ್ಬಿಟ್ಟು ಹೋಗ್ತಾರೆ, ಮತ್ತು ಪೂಜೆಯಲ್ಲೂ ಕೂಗ್ತಾರೆ. ಹೋಗುವಾಗಲೂ 3 ಸತಿ ಕೂಗ್ಬಿಟ್ಟು ಹೋಗಬೇಕು. ಶಬ್ದನೇ ಮನೆಗೆ ನಮಗೆ ಪಾಸಿಟಿವ್ ಆಗಿ ಒಳ್ಳೆಯದಾಗೋದು. ನಮಗೆ ಆ ಶಂಕ ಜಾಗಟೆ ಬಾರಿಸಿದ್ರೇ ದಾಸಪ್ಪನ ಮಾಡಿದ್ದು ತೃಪ್ತಿ ಸಿಗೋದು. ಸೊ ಅದೇ ಮೇಯ್ನು ಅದು. ಮತ್ತು ಇವಾಗ ಅವ್ರು ಅಕ್ಕಿ ಎತ್ತಿಟ್ಕೊಂಡ್ರಲ್ಲ ಅದೇ ತುಂಬಾ ಶ್ರೇಷ್ಠ. ಅದು ಎಷ್ಟು ಚೆನ್ನಾಗಿ ತುಂಬ್ತೀವೋ ನಮ್ಮನೆ ಅಷ್ಟು ಒಳ್ಳೆಯದಾಗತ್ತೆ ಅಂತ ಹಿಂದಿಂದನೂ ನಡ್ಕೊಬಂದಿರೋ ಅಂಥದ್ದು. ಇವಾಗ ಹೋಗುವಾಗ್ಲೂ ಶಂಕ ಊದ್ಬಿಟ್ಟು ಹೋಗ್ತಾರೆ. ಜಾಗ ಬಿಡಿ, ನೀವು ಈ ಕಡೆ ಬನ್ನಿ. ಆಯ್ತು ಮಾಡಪ್ಪ. ಇರೋ ವಿಡಿಯೋ ಮಾಡ್ಬಿಡ್ತೀನಿ. ಆಯ್ತು ಗೋವಿಂದ ಅವ್ರು ಓದ್ತು. ಸೊ ಫೈನಲ್ ಇವಾಗ ಪೂಜೆ ಎಲ್ಲ ಮುಗೀತು, ಊಟಕ್ಕೆ ಕೊಡ್ತಾ ಇದ್ದೀನಿ. ನಮ್ಮ ಅಣ್ಣವರು ನಮ್ಮ ಅತ್ತಿಗೆ ಬಂದಿದ್ದರು. ಇನ್ನೂ ಇಬ್ಬರು ಮನೆಗೆ ಹೇಳಿದ್ವಿ ನಮ್ಮ ಅಣ್ಣ ಅತ್ತಿಗೆಗೆ. ಅವರು ಸ್ವಲ್ಪ ಲೇಟಾಗಿ ಬಂದರು ಪೂಜೆ ಆದಮೇಲೆ. ಹಾಗಾಗಿ ಅವ್ರು ಪೂಜೆಗೆ ಸಿಗಲಿಲ್ಲ. ಪೂಜೆ ಆಗಿ ಎಲ್ಲ ಇವ್ರದ್ದು ಊಟ ಆಗೋ ಟೈಮಲ್ಲಿ ಬಂದರು. ಸೊ ಹಾಗಾಗಿ ಎಷ್ಟು ಜನ ಬಂದಿದ್ರು ಅಷ್ಟು ಜನ ವೀಡಿಯೋ ಮಾಡಿದ್ದೀನಿ. ಸೊ ನಮ್ಮ ಫ್ರೆಂಡು ಸುಮತಿ ಅವಳು ಬರಲಿಲ್ಲ, ಅವ್ರ ಮಗಳಿಗೆ ಪಾಪ ಹುಷಾರಿಲ್ವಂತೆ, ಹಾಗಾಗಿ ಅವರು ಸ್ಕಿಪ್ ಆಗಿಬಿಟ್ರು. ಇನ್ನು ಉಳಿದವರೆಲ್ಲ ಬಂದಿದ್ದರು, ನಮ್ಮ ಅಣ್ಣದಿರೋ ನಮ್ಮ ಅತ್ತಿಗೆದಿರನ್ನೆಲ್ಲ ಕರೆದವರೆಲ್ಲ ಬಂದಿದ್ದರು. ನಾನು ಈ ಸತಿ ಸ್ವಲ್ಪ ಕ್ವಾಂಟಿಟಿಲೇ ಅಡುಗೆ ಮಾಡಿದ್ದೆ, ಜಾಸ್ತಿ ಮಾಡಿರಲಿಲ್ಲ. ಯಾಕೆಂದರೆ ನಮಗೆ ಸಂಡೇ ಫಂಕ್ಷನ್ ಇದೆ, ಮೈಸೂರಿಗೆ ಹೋಗಬೇಕು, ನಮ್ಮ ರಿಲೇಟಿವ್ಸ್ದು ಎಂಗೇಜ್ಮೆಂಟ್ ಇದೆ. ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೊರಟಿದ್ದೀವಿ. ಹಾಗಾಗಿ ಇನ್ನು ಅಡುಗೆ ಜಾಸ್ತಿ ಮಾಡಿಟ್ಕೊಂಡ್ರೆ ವೇಸ್ಟ್ ಆಗುತ್ತೆ, ಇನ್ನು ಯಾರೂ ಊಟ ಮಾಡಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟೇ ಅಡುಗೆ ಮಾಡ್ಕೊಂಡಿದ್ದೆ. ಇವಾಗ ದಾಸಪ್ಪರು ಹೊರಟಿದ ತಕ್ಷಣ ದಾಸಪ್ಪನ ಪೂಜೆಗೆ ಇಟ್ಟಿದ್ನಲ್ಲ ಊಟ, ಅದೆಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ. ಅವರು ಹಾಫ್ ಡೇ ರಜಾ ಹಾಕ್ಕೊಂಡಿದ್ರು, ಇವಾಗ ಊಟ ಮಾಡ್ಕೊಂಡು ಹೊರಡ್ತಾರೆ. ಸೊ ಇವಾಗ ನಾವು ಎಲ್ಲರೂ ಊಟಕ್ಕೆ ಕೂತ್ಕೋಬೇಕು. ಫಸ್ಟ್ ಬಂದಿರೋರಿಗೆಲ್ಲ ಊಟ ಬಡಿಸಿದ್ದೀನಿ, ಅವರೆಲ್ಲ ಊಟ ಮಾಡ್ಕೊಳ್ಳಿ ಅಂತ. ಆಮೇಲೆ ಆಂಟಿ ಬರ್ತಾರೆ, ಆಂಟಿ ಬಂದಮೇಲೆ ನಾನು ಊಟ ಮಾಡ್ತೀನಿ ನಿಧಾನಕ್ಕೆ. ದೇವ್ರು ಮಾಡ್ಬಿಟ್ಟು ನಾವು ಒಬ್ಬರೇ ಊಟ ಮಾಡೋಣ. ನಾನು ತೋರಿಸಿ ಇಲ್ಲ ಬಾ ನನಗೆ ಜಾಗ ಇಲ್ಲ ಬೇಡ. ಮಾಡು, ಈ ಕಡೆ ಕುತ್ಕೊಳ್ಳೋಣ. ಅಪ್ಪ ಊಟ ಮಾಡ್ತಾ ಸುಮ್ಮನೆ ನೀನು ಡ್ರೋನ್ ಹಾಕ್ಸ್ಬೇಡ. ಅಣ್ಣ ಡ್ರೋನ್ ತಂದ ಇಸ್ಕೊಬಿಡು. ಡ್ರೋನು ಒಂದೇ ಸತಿ ಡಮ ಅಲ್ಲಿ ಫಸ್ಟೇ ಹೇಳ್ತಿದ್ದ ಮಮ್ಮಿ ಅಕ್ಕನ ಮನೆ ನೀವು ಅದ್ ಮಾಡ್ಬೇಡ್ಬಿಟ್ಟು ಅಂದ್ರೆ ಏನಾಗ್ಬೋದಾಗಿತ್ತು. ದಸರಾ ಹಬ್ಬ ನಾನ್ ವೆಜ್ ಮಾಡಿರ್ತೀನಿ ಮಟನ್. ನಾವು ನೀವು ದಸರಾಗ ಏನ್ ಮಾಡ್ತೀರಾ? ಅಲ್ಲಿ ರೆಡ್ ಕಲರ್ ಆಯಿ ಪೂಜೆ ಮಾಡ್ತೀರಿ ಮಮ್ಮಿ. ನೀವು ಇದ್ರಲ್ಲಿ ಪಕ್ಷದಲ್ಲಿ ಗಾಡಿ ಕೈ ಮೇಲ್ಗಡೆ ಅವೆಲ್ಲ ತಗೊಂಡೋಗ್ಬಿಟ್ಟೆ ಆರಿಸ್ಬಿಟ್ಟು ಪಕ್ಕದ ಬಿಲ್ಡಿಂಗ್ ಹೋಗಿದ್ದೀವಿ. ನಿನ್ನಿಂದ ಜಂಪ್ ಮಾಡಿ ಎತ್ಕೊಂಡ್ ಬಂದವಳು. ಅಮ್ಮ ಅವನು ಆಡ್ತಿದ್ದು, ನಾನಲ್ಲ ಅವನು ಆಡ್ತಿದ್ದು. ಇದೆ ಪಪ್ಪ ಫ್ರಿಜ್ ಅಲ್ಲಿ ಇದೆ, ಪರ್ಕಿದೆ ನೋಡಪ್ಪ. ಪಾಯಸ ಅಂತಾರ ತಿನ್ಸಿ. ಸೊ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ದೇವ್ರ ಪೂಜೆ ಆಗೋವರೆಗೂ ನಾನೇನೂ ತಿಂದು ಇಲ್ಲ, ಕುಡಿದು ಇಲ್ಲ. ಹಾಗೆ ಅಡುಗೆ ಮಾಡಿದ್ದು ಯಾವುದೂ ನಾವು ನೈವೇದ್ಯ ಮಾಡಿದೆ ಯಾವುದೂ ಟೇಸ್ಟು ಕೂಡ ನೋಡೋಂಗಿಲ್ಲ. ಸಾರಿ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ನೈಟಿ ಹಾಕೊಂಡು ಕೂತ್ಬಿಟ್ಟಿದ್ದೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು. ದೇವ್ರ ಹೆಸ್ರಲ್ಲಿ ಮಾಡಿಕೊಂಡ್ರೆ ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ. ಎಲ್ಲ ಫಂಕ್ಷನ್ ಕೊಟ್ಟಿಲ್ಲ, ಇವಾಗ ಕೊಡ್ತೀನಿ ರಿಟರ್ನ್ ಗಿಫ್ಟ್ ನಮ್ಮ ರಿಲೇಷನ್ಸ್ಗೆಲ್ಲ. ನಮ್ಗೆಲ್ಲ ಮಿಸ್ ಆಗಿತ್ತು, ಅದಕ್ಕೆ ಯಾಕೆ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ಎಲ್ಲ. ಹಂಗಾಗಿ ಪುನಃ ಹೋಗಿ ಗೀತ ಬರಲೇ ಇಲ್ಲ.
ಅದೇ ಗೀತೆ ಬರಲ್ಲ. ನಮ್ಗೆಲ್ಲ ಮುಚ್ಚಿದ್ರೆ ಬರಲ್ಲ. ಇದು ತೊಡಗು ಸಾರು ಕಣ್ಣೋಗಿ ತೊಡಗಿ ಬಾಯ್ 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 ಮಾಡಿ ಬೇಡಪ್ಪ, ನಾನು ಮನೆ ಹೋಗ್ತೀನಲ್ಲ ಈಗ ಈಗ ಎಲ್ಲ ಬಾಯ್ ಚಿನ್ನಮ್ಮ. ಟಿವಿ ನೋಡಿ ಆಂಟಿ ನಿಮ್ದು ಪ್ಲೇಟ್ಸ್ ಅದ ಇಕ್ಕಿದ್ರಿ ಈಚೆ ಆಂಟಿ ಪ್ಲೇಟ್ಸ್ ಈಚೆ ಅದನ್ನೇ ಹೇಳ್ದೆ.